ಕರ್ನಾಟಕ ಪ್ಲಸ್ ಕ್ರಾಪ್ ಕೌನ್ಸಿಲ್ ಅವರು ಇವಾಗ ಒಂದು ಬ್ಯೂಟಿಫುಲ್ ಆಗಿ ಕನ್ನಡದ ಹಬ್ಬನ ಮಾಡಕ್ಕೆ ಹೊರಟಿದ್ದಾರೆ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಂಗಪುರಲ್ಲಿ ಫಸ್ಟ್ ಟೈಮ್ ಅವರು ದುಬೈಯಲ್ಲಿ ಮಾಡಿದರು. ಎಸ್ ಆಫ್ ಕೋರ್ಸ್ ನಮ್ಮ ಕನ್ನಡ ಅಂದ ತಕ್ಷಣ ನೋಡಿ, ನಾವು ಇಂಗ್ಲೀಷಲ್ಲಿ ಮಾತಾಡಿದ್ರು ಅವ್ರಿಗೆ ನಮಗೆ ಬೈತಾರೆ. ಸೊ ನಾವು ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ, ನಮ್ಮ ಕನ್ನಡದ ರಾಯಭಾರಿಯಾಗಿ ವಿಶ್ವ ಕನ್ನಡದ ಹಬ್ಬಕ್ಕೆ ರಾಯಭಾರಿಯಾಗಿ ವಸಿಷ್ಠ ಸಿಂಹ ಅವರು ಮುಂದುವರೆದಿದ್ದಾರೆ. ಆ್ಯಂಡ್ 2ನೇ ಬಾರಿ ಅವರೀಗ ಸಿಂಗಪುರಿಗೆ ಕರ್ಕೊಂಡು ಹೊರಟಿದ್ದಾರೆ. ಎಲ್ಲರೂ ಸಿಂಗಪುರದ ಕನ್ನಡಿಗರನ್ನ ಇಲ್ಲಿನ ಕನ್ನಡಿಗರನ್ನ ಒಟ್ಟಾಗಿ ಬೆಸೆಯುವಂಥ ಒಂದು ಸುಂದರವಾದ ಕೆಲಸನ ಮಾಡ್ತಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೇಗಿದ್ದೀರಿ? ಬಹಳ ಚೆನ್ನಾಗಿದೆ. ನೀವು ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ. ಏನು ಬೈಬೇಕು ಅನ್ನೋ ಉದ್ದೇಶ ಅಲ್ಲ, ಕನ್ನಡನೇ ಮಾತಾಡ್ರೆ ಕನ್ನಡನೇ ಮಾತಾಡೋಣ, ಇಂಗ್ಲೀಷಲ್ಲಿ ಮಾತಾಡ್ಬೇಕು ಇಂಗ್ಲೀಷಲ್ಲೇ ಮಾತಾಡೋಣ ಅಂತ. ಅದಕ್ಕೆ ಹೇಳಿದ್ರು, ಮತ್ತೆಲ್ಲಾರು ಬೈದ್ಬಿಟ್ಟಿರ ಅಂತ ಫಸ್ಟೇ ಹೇಳ್ಬಿಟ್ಟೆ. ಎನಿವೇಸ್, ಈ ಒಂದು ಬಾಂಧವ್ಯ ಹಿಂಗೆ ಇರಬೇಕು ನಮ್ಮ ನಡುವೆ, ಹಾಗಾಗಿ ಅಷ್ಟು ಸಲಿಗೆಯಿಂದ ಹೇಳಿದ್ದು. ಎನಿವೇಸ್, ಈಗ ನಾವು ವಿಶ್ವ ಕನ್ನಡ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಬಟ್ ಅದು ದುಬೈಯಲ್ಲಿ ಫಸ್ಟು, ಈಗ ನೆಕ್ಸ್ಟ್ ಸಿಂಗಪುರು. ಹಿಂಗೆ ಇದು ಪಯಣ ಮುಂದುವರಿತಾ ಇರಲಿ ಅಂತ ನಮ್ಮ ಆಶಯ. ಈಗ ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ? ಮುಂದುವರೆದಿದ್ದೀರಾ, ಒಬ್ಬ ರಾಯಭಾರಿ ಅನ್ಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಏನು ಫೀಲ್ ಮಾಡ್ತಿದ್ದೀರಿ? ಹಲವಾರು ವಿಷಯಗಳಿಗೆ, ಹಲವಾರು ಯಾವುದೋ ಒಂದು ಕಂಪನಿಗಳಿಗೆ, ಯಾವುದೋ ಬ್ರ್ಯಾಂಡ್ಗಳಿಗೆ ರಾಯಭಾರಿ ಆಗೋದಕ್ಕಿಂತ ಈ ಥರ ಕನ್ನಡವನ್ನು ಕೊಂಡಾಡ್ತಕ್ಕಂಥ ಕನ್ನಡದ ಕಾರ್ಯಕ್ರಮಕ್ಕೆ ರಾಯಭಾರಿ ಆಗೋದು ತುಂಬ ಒಂದು ವಿಶೇಷವಾದ ಭಾವನೆ ಇದೆ. ಎಷ್ಟು ಜನಕ್ಕೆ ಇಂಥ ಅವಕಾಶ ಸಿಗುತ್ತೆ ಗೊತ್ತಿಲ್ಲ. ಇದು ಅಂದರೆ ಕಳೆದ ವರ್ಷ ದುಬೈನಲ್ಲಿ, ಈ ಸಲ ಸಿಂಗಪುರಲ್ಲಿ, ಇದು ಪ್ರಪಂಚದಾದ್ಯಂತ ನಡೀತಕ್ಕಂಥ ಒಂದು ಕನ್ನಡದ ಹಬ್ಬ, ಕನ್ನಡದ ಉತ್ಸವ ಇದು. ಇದಕ್ಕೆ ರಾಯಭಾರಿಯಾಗಿ ನನ್ನನ್ನು ನೇಮಿಸಿದಾಗ, ನನಗೆ ಕೇಳಿದಾಗಲೇ ತುಂಬಾ ಖುಷಿಯಾಗಿತ್ತು. ಇದು ಮುಂದುವರಿತಿದೆ ಆ್ಯಂಡ್ ಮುಂದುವರಿಯುತ್ತೆ. ಇನ್ನು ಇದು ಬಹಳಷ್ಟು ವರ್ಷಗಳು ಪ್ರಪಂಚದಾದ್ಯಂತ ಆಗಬೇಕಾದ್ರೆ ಎಲ್ಲ ಕಾರ್ಯಕ್ರಮಕ್ಕೂ ರಾಯಭಾರಿಯಾಗಿ ನಾನಿರ್ತೀನಿ. ಈ ವರ್ಷ ತುಂಬ ವಿಶೇಷ ಅಂದರೆ ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಒಂದು ಶಿವಣ್ಣ ಅವ್ರ ಜೊತೆಗಿನ ಬಾಂಧವ್ಯ ಮತ್ತು ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆ ಆಗಿರೋದು ತುಂಬ ಖುಷಿಯಾಗಿದೆ. ಅದರಾಗ ಶಿವಣ್ಣ ಅಂದರೆ ಇವತ್ತಿಗೆ ನಮ್ಮ ಕನ್ನಡ ಚಿತ್ರರಂಗ ಅಂತ ಬಂದರೆ ಅವರು ನಮಗೆ ಐಕಾನ್. ಅವರು ನಮ್ಮ ಫೇಸ್, ದ ಮೋಸ್ಟ್ ಸೀನಿಯರ್ 130+ ಮೂವೀಸ್ ಕೊಟ್ಟಂಥ ಪ್ರೀತಿಯ ಕಲಾವಿದ ನಮ್ಮ ಅಣ್ಣ. ನನಗೆ ನನ್ನಂಥ ಒಂದಷ್ಟು ಜನಕ್ಕೆ ತುಂಬಾ ಪರ್ಸನಲಿ ಕೂಡ ವೈಯಕ್ತಿಕವಾಗಿ ಅವರ ಛಾಪಿದೆ ನಮ್ಮ ಜೀವನದಲ್ಲಿ, ಅವರ ಜೊತೆ ಒಡನಾಟ ಇದೆ. ಸೊ ಈ ಥರದ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಇರತಕ್ಕಂಥವ್ರು ಈ ಥರದ್ದು ಒಂದು ಕನ್ನಡದ ಕಾರ್ಯಕ್ರಮಗಳಿಗೆ ಬಂದಾಗ, ಬರ್ತಾರೆ ಅಂದಾಗ, ಜೊತೆ ನಿಲ್ತಾರೆ ಅಂದಾಗ, ಅದೊಂದು ದೊಡ್ಡ ಶಕ್ತಿ ಬಂದಂಗೆ. ಸೊ ಇಡೀ ತಂಡಕ್ಕೆ ಒಂದು ಶಕ್ತಿ ಬಂದಿದೆ, ತುಂಬಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇಷ್ಟು ದಿವಸ ಇಲ್ಲೆಲ್ಲಿ ಶೂಟಿಂಗ್ಗಳಲ್ಲಿ ಸಿಗ್ತಾ ಇದ್ವಿ, ಈಗ ಅಲ್ಲಿ ಕನ್ನಡದ ಕಾರ್ಯಕ್ರಮದಲ್ಲಿ ಸಿಗ್ತೀವಿ. ಅದನ್ನು ನನಗೆ ಖುಷಿ. ಏನೆಲ್ಲ ಅಂದ್ಕೊಂಡಿದ್ದೀರಾ ನೀವು? ಕನ್ನಡದ ಹಬ್ಬ ಅಂದಮೇಲೆ ಅಲ್ಲೋಗಿ ಆಚರಿಸ್ತಿದ್ದೀವಿ ಅಂದಮೇಲೆ ಏನು ವಿಶೇಷವಾಗಿರೋ ಒಂದು ಮೆಸೇಜನ್ನು ತಗೊಂಡು ಹೋಗ್ತಾ ಇದ್ದೀರಾ ಅಲ್ಲಿ? ವಿಶೇಷವಾದ ಮೆಸೇಜ್ ಅನ್ನೋದಕ್ಕೆ ಏನಿಲ್ಲ. ಇದು ಕನ್ನಡದ ಆಚರಣೆ. ಕನ್ನಡ ಯಾವುದೇ ಥರದಲ್ಲಿ, ಯಾವುದೇ ಮೂಲೆಯಲ್ಲಿ ಕನ್ನಡವನ್ನು ಯಾರೇ ಗುನುಗ್ತಾ ಇದ್ರು ಅದು ಕೇಳಿ ಖುಷಿ ಪಡ್ತಕ್ಕಂಥವ್ರು ನಾವುಗಳು. ಸೊ ಹೀಗಿರುವಾಗ ಭಾರತದಿಂದ ಅಷ್ಟು ಆಚೆ ಯಾರ್ಯಾರು ಅಂದರೆ ಬೇರೆ ಬೇರೆ ವಿದೇಶಗಳಲ್ಲಿ ಯಾರ್ಯಾರು ಕನ್ನಡದವರು ಸೇರಿ ಇವತ್ತಿಗೂ ಹಲವಾರು ಕನ್ನಡದ ಕೆಲಸಗಳನ್ನ ಕನ್ನಡ ಆಚರಣೆಗಳು ಮಾಡ್ತಿದ್ದಾರೋ ಅವ್ರನ್ನ ನೋಡಿ ಅವ್ರ ಬಗ್ಗೆ ಕೇಳಿದಾಗ ಖುಷಿ ಪಡ್ತಿದ್ದೆ. ಈಗ ಅವ್ರ ಜೊತೆನೇ ಕನ್ನಡದ ಕಾರ್ಯಕ್ರಮವನ್ನು ಕೊಂಡಾಡ್ತಕ್ಕಂಥ, ಸೆಲೆಬ್ರೇಟ್ ಮಾಡ್ತಕ್ಕಂಥ ಈ ಒಂದು ಕನ್ನಡ KPCC ಅವ್ರ ಮೂಲಕ ಈ ಒಂದು ಕಾರ್ಯಕ್ರಮ ಏನು ಆಯೋಜನೆ ಆಗಿದೆ, ವಿಶ್ವ ಕನ್ನಡ ಹಬ್ಬ ಅಂತ. ಸೊ ಇದು ಎಲ್ಲರೂ ಸೇರಿ ಕೂಡಿ ಸೆಲೆಬ್ರೇಟ್ ಮಾಡಿದಾಗ ಅದೊಂದು ದೊಡ್ಡ ಸೆಲೆಬ್ರೇಷನ್, ಒಂದು ದೊಡ್ಡ ವ್ಯಾಖ್ಯಾನ ಸಿಗುತ್ತೆ, ದೊಡ್ಡ ಅರ್ಥ ಸಿಗುತ್ತೆ. ಆ್ಯಂಡ್ ಅವರುಗಳು ಅಲ್ಲಿದ್ದು ಕನ್ನಡವನ್ನು ಮಾತಾಡಲೇಬೇಕಿಲ್ಲ ಅಂಥದ್ರಲ್ಲಿ ಅಲ್ಲಿದ್ದು ಕನ್ನಡದ ಒಂದು ಕಮ್ಯುನಿಟಿ ಅಂತ ಮಾಡಿಕೊಂಡು ಕನ್ನಡವನ್ನು ಸೆಲೆಬ್ರೇಟ್ ಮಾಡ್ತಾ ಹಲವಾರು ಜನ ಅಲ್ಲಿ ಹೊರನಾಡಲ್ಲೂ ಕೂಡ ಕನ್ನಡದ ಕಂಪನ್ನು ಪಸರಿಸ್ತಿದ್ದಾರಲ್ಲ, ಇಂಥವ್ರನ್ನ ನೋಡೋದೇ ಒಂದು ದೊಡ್ಡ ಖುಷಿ. ಅವ್ರ ಜೊತೆ ಸೇರಿ ನಾವು ಕನ್ನಡತನವನ್ನು, ನಮ್ಮ ಕನ್ನಡದ ಪ್ರತಿಭೆಗಳನ್ನ ಆಚರಿಸ್ತಿದ್ದೀವಿ. ಒಂದು ದೊಡ್ಡ ಪ್ರಯತ್ನನೇ ಸರಿ. ಯಾವಾಗಲೂ ಅಷ್ಟೇ, ಯಾವುದೇ ಸೆಲೆಬ್ರೇಷನ್ ದೊಡ್ಡದಾಗಬೇಕು ಅಂದಾಗ ಹೆಚ್ಚು ಜನರ ಕೈ ಜೋಡಿಸ್ಬೇಕಾಗುತ್ತೆ. ಆ್ಯಂಡ್ ಅಲ್ಲಿ ಪ್ರಮುಖವಾಗಿ ನನಗೆ ಹೇಳಿದ್ನಲ್ಲ, ನಮ್ಮವ್ರನ್ನ ಕೊಂಡಾಡೋದು, ನಮ್ಮ ತನವನ್ನು ಕೊಂಡಾಡೋದು, ಇದು ತುಂಬಾ ನನಗೆ ಇಷ್ಟವಾದಂಥ ವಿಚಾರ. ನನಗೆ ತುಂಬ ಖುಷಿ ಆಗ್ತಿರೋದೇನೆಂದರೆ, ನಿಮ್ಮನ್ನು ಎಷ್ಟು ಸೂಕ್ತ ವ್ಯಕ್ತಿ ನೀವು ಕನ್ನಡವನ್ನು ನಿಮ್ಮ ಜೊತೆ ತಗೊಂಡು ಪ್ರಪಂಚದಾದ್ಯಂತ ಪಸರಿಸೋಕ್ಕೆ ಒಂದು ಸೂಕ್ತ ವ್ಯಕ್ತಿನ ಆರಿಸ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಆಲ್ ದ ಬೆಸ್ಟ್ ನಿಮಗೆ. ಹಿಂಗೆ ಕನ್ನಡದ ಕಂಪನ್ನ ಎಲ್ಲ ಕಡೆ ಪಸರಿಸಿ ಅಂತ ವಿಶ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.